ಏನಿಲ್ಲ, ನಾಳೆ ಬರುವಂಥ 27ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ನಮ್ಮ ಮಾದಿಗ ಸಮಾಜ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಏನಪ್ಪ ಅಂತಂದ್ರೆ ನಾವು ನೌಕರಿಗೆ ಆಗಲಿ ನಾವೆಲ್ಲ ಹಿಂದೆ ಉಳಿದು ಜನಾಂಗ ಏನು ಸಿದ್ದರಾಮಯ್ಯ ಅವ್ರು ಹೇಳ್ತಾರಲ್ಲ, ನಾವು ಹಿಂದೆ ನಾಯಕರು ಅಂತ ಹೇಳ್ತಾರಲ್ಲ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಏರಿಸುವಂಥ ಕೆಲಸ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ನಾಳೆ ಬರುವಂಥ 27ನೇ ತಾರೀಕು ಕ್ಯಾಬಿನೆಟ್ದಾಗ ಏನಾರು ನಮ್ಮ ಮೀಸಲಾತಿ ಘೋಷಣೆ ಮಾಡಿದ್ರಕ್ಕ ಸಿದ್ದರಾಮಯ್ಯನವ್ರ ಕುರ್ಚಿ ಹೇಗಾಡಿದ ಪಕ್ಕ. ಯಾಕಂದ್ರೆ ಇಡೀ ಮಾದಿ ಕರ್ನಾಟಕದಂತ ಹೋರಾಟ ಮಾಡಕತ್ತು ಅಂದ್ರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು. ಹಾಗೂ ನಮ್ಮ ಸಮಾಜ ಮುಖಂಡರು ಯಾರಪ್ಪ ಅಂದ್ರೆ ಮುನಿಯಪ್ಪ ಅವರು ಇವರೆಲ್ಲರೂ ರಾಜೀನಾಮೆ ಕೊಟ್ಟು ಕೆಳಗೆ ಬೀಳ್ಬೇಕು. ಯಾಕಂದ್ರೆ ಜಾತಿ ಸಲುವಾಗಿದೆ. ಯಾಕಂದ್ರೆ ನಾಳೆ ಇವತ್ತು ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯಕ್ಕಾಗಿ ನಾವು ಈ ಹೋರಾಟ ಇಲ್ಲ ಅಂದ್ರೆ ಬರುವಂಥ ತೀರ್ಮಾನಗಳಲ್ಲಿ ಸಿದ್ದರಾಮಯ್ಯ ಮನೆ ಮುಂದೆ ಕೂತ ನಾವು ಇಡೀ ತಲೆ ಬೋಸ್ಕೊಂಡು ಅವ್ರ ಮನೆ ತಕ್ಕ ಮೆರಗಿ ಹೋಗ್ತಕ್ಕಂಥ ಕೆಲಸ ಬೆಂಗಳೂರಾಗ ಮಾಡ್ತಕ್ಕಂಥ ಮಾತಾಡ್ತಾನೆ. ಜೈ ಭೀಮ್, ಜೈ ಕರ್ನಾಟಕ. ರಮೇಶ್. ದಿನಗಳಲ್ಲಿ 12ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಎಡಗೈ ಸಮಾಜದ ಒಂದು ಬೃಹತ್ ಪ್ರತಿಭಟನೆ ಇತ್ತು, ಹಮ್ಮಿಕೊಂಡಿದ್ವಿ. ಆ ಪ್ರತಿಭಟನೆ ಮುಖಾಂತರವಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟರೂ ಕೂಡ ಎಚ್ಚೆತ್ತುಕೊಳ್ಳದೇ ಇರತಕ್ಕಂಥ ಸರ್ಕಾರಕ್ಕೆ ನಾವು ಇನ್ನೊಂದು ಬಾರಿ ಇಡೀ ರಾಜ್ಯದಾದ್ಯಂತ ಆಯಾ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಮ್ಮ ಮಾದಿಗ ಸಮುದಾಯದ ಎಲ್ಲ ಮುಖಂಡರುಗಳ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ನಮಗೇನು ಅನ್ಯಾಯ ಆಗತೈತಿ, ಬರ್ತಕ್ಕಂಥ ದಿನಮಾನಗಳಲ್ಲಿ 56,000 ಹುದ್ದೆಗಳಲ್ಲಿ ನಮಗೆ ಒಳ ಮೀಸಲಾತಿ ದೊರಕಿಲ್ಲ. ನಮ್ಮ ಎಡಗೈ ಸಮುದಾಯಕ್ಕೆ ಒಳ ಮೀಸಲಾತಿ ದೊರಕಿಲ್ಲ. ನಿಮಗೆ ಮೀಸಲಾತಿ ಕೊಟ್ಟಿವಿ ಅಂತ ಹೇಳಿ ಏನು ಭರ್ತಿ ಮಾಡ್ಕೊಳ್ತಕ್ಕಂಥ ಪ್ರತಿಯೊಂದೊಂದು ಇಲಾಖೆಯ ಒಂದು ಉದ್ಯೋಗದಲ್ಲಿ ಅನ್ಯಾಯ ಆಗತೈತಿ. ಒಳ ಮೀಸಲಾತಿಯನ್ನು ಒಳಗೊಂಡು 56,000 ಹುದ್ದೆಗಳನ್ನು ತಾವು ಭರ್ತಿ ಮಾಡಿಕೊಳ್ಬೇಕು. ಅದನ್ನು ಭರ್ತಿ ಮಾಡದೆ ಹೋದರೆ ನಾವು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಏನು ನಮ್ಮ ಮಾದಿಗ ಸಮುದಾಯಕ್ಕೆ ಏನು ಜೀವಹಾನಿ ಆದರೂ ಏನು ತೊಂದರೆ ಇಲ್ಲ. ಸತತ 50 ವರ್ಷಗಳಿಂದ ಮೀಸಲಾತಿಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜೀವಹಾನಿಗಳಾಗ್ಯಾವು. ಇನ್ನು ಮುಂದಾದರೂ ಕೂಡ ಆಗಲಿ, ನಾವು ಈ ಮೀಸಲಾತಿ ಸಿಗೋವರೆಗೂ ಬಿಡುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈ ಘನವೆತ್ತ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಈ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಎತ್ತೆಚ್ಚಿಕೊಂಡು ನೀವು ಬರ್ತಕ್ಕಂಥ ದಿನಮಾನಗಳಲ್ಲಿ 27ನೇ ತಾರೀಕೇನು ಕ್ಯಾಬಿನೆಟ್ ಐತಿ ಅದರಲ್ಲಿ ನಮ್ಮ ಬಿಲ್ಲನ್ನು ಪಾಸ್ ಮಾಡಬೇಕು, ನಮ್ಮ ಮೀಸಲಾತಿಯನ್ನು ನಮಗೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ನಾನು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು DSS ಸದಾಶಿವ್ ಮಾಂಗ್. ಹೇಳಿಕೊಳ್ಳೋದಿಷ್ಟೇ, ಏನು ನಾವು ಇವತ್ತು ಬೆಳಗಾವಿ ಜಿಲ್ಲಾ ಚೆನ್ನಮ್ಮ ವೃತ್ತದ ಈ ಒಂದು ಸರ್ಕಾರದ ಸುತ್ತಮುತ್ತ ನಾವು ಮಾನವ ಸರ್ದ ಮಾನ್ಯ ಶ್ರೀ CM ಅವರಿಗೂ ಇದನ್ನ ಮುಟ್ಟಿಸ್ಬೇಕನ್ನುವಂತ ಉದ್ದೇಶದಿಂದ ನಾವಿಲ್ಲಿ ಕೂಡಿದ್ದೀವಿ. ದಯಮಾಡಿ ನಮ್ಮ ನಾವು ನಮಗೇನು ಬರ್ತಕ್ಕಂಥ ಪಾಲ ಐತಿ 6% ಮೀಸಲಾತಿ ಐತಿ ಅದನ್ನು ತಾವು ಕೊಡಬೇಕು. ಕೊಡದಿದ್ದ ಸನ್ಮಾನ್ಯ CM ಸಿದ್ದರಾಮಯ್ಯ ಅವರು
ಇದು ಒಂದು ಜೆರಾಕ್ಸ್ ಮನವಿ ಕಾಪಿ ಕೊಡಿ, ಜೆರಾಕ್ಸ್ ಕೊಡಿ. ಡಿಸಿ ಅವರ ಬರ್ಬೇಕ್ರಿ.